ಬನ್ನಿ ಈಗ ನೋಡೋಣ ದ್ವಾದಶ ರಾಶಿಗಳ ಫಲವನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಮಕ್ಕಳಿದ್ರೆ ಅವರ ಮೇಲೆ ಒಂದು ಗಮನ ಇಟ್ಟಿರಿ. ಕಠಿಣ ಕೆಲಸಗಳನ್ನು ಮುಗಿಸುವಂತ ದಿನ. ವೈದ್ಯರು ಮತ್ತು ಸಾರ್ವಜನಿಕ ಸೇವೆಯಲ್ಲಿರುವವರಿಗೆ ಉತ್ತಮ ದಿನವಾಗಿದೆ. ವೃಷಭ ರಾಶಿ. ವೃಷಭ ರಾಶಿಯವರು ಇಂದು ನೀವು ಬಹಳ ಸೃಜನಶೀಲ ಮತ್ತು ಸ್ಪರ್ಧಾತ್ಮಕವಾಗಿ ಕಾಣುತ್ತೀರಿ. ನಿಮ್ಮ ಕೆಲಸದ ಶೈಲಿ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳನ್ನು ಆಕರ್ಷಿಸುತ್ತದೆ. ತಂಡದವರು ನಿಮಗೆ ಪೂರ್ಣವಾದ ಬೆಂಬಲ ನೀಡುತ್ತಾರೆ. ಪ್ರಾಜೆಕ್ಟ್ ಚೆನ್ನಾಗಿ ಮುಂದುವರಿಯುತ್ತದೆ. ಮಿಥುನ ರಾಶಿ. ಇಂದು ಭಾವನೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹೃದಯಕ್ಕೆ ಹೆಚ್ಚು ಮಹತ್ವ ಕೊಡಬಹುದು, ಆದರೆ ಎಲ್ಲರನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಕಷ್ಟವಾಗಬಹುದು. ಸಂಜೆ ವೇಳೆಗೆ ಒಂದು ಒಳ್ಳೆ ಸುದ್ದಿ ಇದೆ. ಕರ್ಕಾಟಕ ರಾಶಿ. ಭವಿಷ್ಯದ ಬಗ್ಗೆ ಯೋಚಿಸುವುದರಿಂದ ದಿನ ಉತ್ತಮವಾಗಿ ಆರಂಭವಾಗುತ್ತದೆ. ನಿಮ್ಮ ಯೋಚನೆಗಳನ್ನು ಕಾರ್ಯಗತಗೊಳಿಸುತ್ತೀರಿ. ಇತರ ಕೆಲಸಗಳಿಗೆ ಸಮಯ ಉಳಿಯುತ್ತದೆ. ಎಲ್ಲಾ ಕೆಲಸಗಳು ಉತ್ತಮ ಫಲಿತಾಂಶ ನೀಡುತ್ತವೆ. ಸಿಂಹರಾಶಿ. ಹೊಸ ಉದ್ಯಮಗಳು ಮತ್ತು ಗುರಿಗಳು ಯಶಸ್ಸು ಕಾಣುತ್ತವೆ. ಯಾವುದನ್ನೇ ಕೈಗೊಂಡರೂ ಚೆನ್ನಾಗಿ ಮುಗಿಸುತ್ತೀರಿ. ಸಂಬಂಧಗಳಲ್ಲಿ ಸಣ್ಣ ಸಮಸ್ಯೆಗಳಿದ್ದರೂ ಸುಲಭವಾಗಿ ಪರಿಹಾರವಾಗುತ್ತವೆ. ಕನ್ಯಾ ರಾಶಿ. ಕುಟುಂಬದ ಮೌಲ್ಯ ಎಂದು ಅರ್ಥವಾಗುತ್ತದೆ. ವಿವಾದಗಳನ್ನು ನಿಮ್ಮ ಸಂಧಾನ ಕೌಶಲದಿಂದ ಸುಲಭವಾಗಿ ಬಗೆಹರಿಸುತ್ತೀರಿ. ಶಾಂತ ಮತ್ತು ಲೆಕ್ಕಾಚಾರದ ಸ್ವಭಾವ ನಿಮಗೆ ಸಹಾಯಕವಾಗುತ್ತದೆ. ತುಲಾ ರಾಶಿ. ಇಂದು ರುಚಿಕರ ಆಹಾರದತ್ತ ಆಕರ್ಷಣೆ ಹೆಚ್ಚಾಗುತ್ತದೆ. ಎಲ್ಲಾ ರುಚಿಗಳನ್ನು ಆನಂದಿಸುತ್ತೀರಿ. ಕೆಲಸದಲ್ಲಿ ಆಯ್ಕೆಗಳು ಬರುತ್ತವೆ, ಆದರೆ ಚಿಂತಿಸಬೇಡಿ, ಸರಿಯಾದ ದಾರಿ ಸುಲಭವಾಗಿ ಕಂಡುಬರುತ್ತದೆ. ವೃಶ್ಚಿಕ ರಾಶಿ. ನಿಮ್ಮ ಉತ್ಸಾಹ ಮತ್ತು ಸಕಾರಾತ್ಮಕತೆ ಇಂದು ಹೊರಹೊಮ್ಮುತ್ತದೆ. ನೀವು ಜನರನ್ನು ಆಕರ್ಷಿಸುತ್ತೀರಿ. ನಗುವ ಮೂಲಕ ಸಂತೋಷ ಹರಡಿ. ಇದು ನಿಮಗೆ 10 ಪಟ್ಟು ಹಿಂದಿರುಗಿ ಸಿಗುತ್ತದೆ. ಧನುರಾಶಿ. ಕಚೇರಿಯಲ್ಲಿ ನಿಮ್ಮ ಬದ್ಧತೆ ಮತ್ತು ಇಚ್ಛಾಶಕ್ತಿ ಹೆಚ್ಚು ಕೆಲಸ ಮಾಡುತ್ತದೆ. ವರ್ಕೋಹಾಲಿಕ್ ಆಗುವ ಸಾಧ್ಯತೆ ಇದೆ. ಸಂಜೆ ವಿಶ್ರಾಂತಿ ಪಡೆದು ದಿನವನ್ನ ಆನಂದಿಸುತ್ತೀರಿ. ಮುಂದಿನ ರಾಶಿ ಮಕರ. ಕಾನೂನು ಸಂಬಂಧ ಸಮಸ್ಯೆಗಳು ಬರಬಹುದು. ಜಾಗರೂಕರಾಗಿ ವ್ಯವಹರಿಸಿ. ಹಣದ ನಷ್ಟದ ಸಾಧ್ಯತೆ ಇದೆ. ದಲ್ಲಾಳಿಗಳು ವಿಶೇಷ ಎಚ್ಚರಿಕೆ ವಹಿಸಿ. ಎಲ್ಲಾ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿ. ಕುಂಭರಾಶಿ. ಪ್ರೀತಿ ಪಾತ್ರರ ಜೊತೆ ಆನಂದದ ದಿನ. ಪಿಕ್ನಿಕ್ ಹಾಗೂ ಶಾಪಿಂಗಿಗೆ ಉತ್ತಮ ದಿನ. ಕುಟುಂಬದೊಂದಿಗೆ ಸಂತೋಷ ಮತ್ತು ಸಂಭ್ರಮದ ದಿನ. ಕೊನೆಯದಾಗಿ ಮೀನರಾಶಿ. ಜನರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಮತ್ತು ಅನುಕೂಲಿಸಿಕೊಳ್ಳುವ ದಿನ. ಇದು ನಿಮಗೆ ಎಲ್ಲರ ಆಶೀರ್ವಾದ ತರುತ್ತದೆ. ಉತ್ತಮ ಬಾಸ್, ಸಹಕಾರಿ ಮತ್ತು ಸಂಗಾತಿಯಾಗಿ ಕಾಣ್ತೀರಾ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.